ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ಸ್ವಾಗತ. ನಮೋ ನಮಃ. ರಾಮಕೃಷ್ಣ ಪರಮಹಂಸ ಅವರು ಹೇಳಿದ ಒಂದು ಸುಂದರ ಕತೆ. ಒಂದು ದಿನ ರಾಮಕೃಷ್ಣರು ತಮ್ಮ ಶಿಷ್ಯನ ಜೊತೆ ನದಿಯ ತೀರದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಸುತ್ತಮುತ್ತ ಶಾಂತವಾದ ವಾತಾವರಣ, ಹಸಿರು ಪ್ರಕೃತಿ. ಶಿಷ್ಯನು ಕೇಳಿದನು, ಗುರುವೇ, ದೇವರನ್ನು ಹೇಗೆ ಕಾಣಬಹುದು? ರಾಮಕೃಷ್ಣರು ಯಾವುದೇ ಉತ್ತರ ನೀಡದೆ ಶಿಷ್ಯನನ್ನು ನಿಧಾನವಾಗಿ ನದಿಯೊಳಗೆ ಕರೆದೊಯ್ದರು. ಅಚಾನಕ್ ಅವರು ಶಿಷ್ಯನ ತಲೆಯನ್ನು ನೀರಿನೊಳಗೆ ಒತ್ತಿದರು. ಶಿಷ್ಯನು ಉಸಿರುಗಾಗಿ ಹೋರಾಡಲು ಶುರು ಮಾಡಿದನು. ಸ್ವಲ್ಪ ಸಮಯದ ನಂತರ ರಾಮಕೃಷ್ಣರು ಅವನನ್ನು ಹೊರಗೆಳೆದರು. ಶಿಷ್ಯನು ಉಸಿರಾಡುತ್ತಾ ನಿಂತನು. ಆಗ ರಾಮಕೃಷ್ಣರು ಕೇಳಿದರು, ನೀನು ನೀರಿನೊಳಗೆ ಇದ್ದಾಗ ಏನು ಬೇಕೆಂದು ಬಯಸಿದೆ? ಶಿಷ್ಯನು ಹೇಳಿದನು, ಗುರುವೇ, ನನಗೆ ಉಸಿರು ಬೇಕೆಂಬ ಆಸೆ ಮಾತ್ರ ಇತ್ತು. ಅದಕ್ಕೆ ರಾಮಕೃಷ್ಣರು ಹೇಳಿದರು, ಹಾಗೆಯೇ ನಿನಗೆ ದೇವರಿಗಾಗಿ ಅದೇ ಮಟ್ಟದ ತೀವ್ರ ಆಸೆ ಇದ್ದರೆ ನೀನು ಖಂಡಿತವಾಗಿ ದೇವರನ್ನು ಕಾಣಬಹುದು. ನೀತಿ: ಯಾವುದೇ ಗುರಿಯನ್ನು ಸಾಧಿಸಲು ತೀವ್ರವಾದ ಆಸೆ ಮತ್ತು ಏಕಾಗ್ರತೆ ಅಗತ್ಯ. ರಾಮಕೃಷ್ಣ ಪರಮಹಂಸ ಅವರು ಹೇಳಿದ ಉದಾಹರಣೆಗಳಲ್ಲಿ ಇದೊಂದು ಪ್ರಸಿದ್ಧ ಕತೆ. ನಾಳೆ ಇನ್ನೊಂದು ಕತೆಯೊಂದಿಗೆ ಬರುತ್ತೇನೆ. ನಮಸ್ಕಾರ.